ಫ್ರೆಂಡ್ಸ್, ಇವತ್ತು ಚಕ್ಲಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಾನು. ಇದು ದೊಡ್ಡ ಬೌಲಿಂದ ಒಂದು ಬೌಲು ಅಕ್ಕಿ ತೊಳೆದು ಇದು ಮಿಷಿನ್ ಹಾಕ್ಸಿರೋವಂಥ ಅಕ್ಕಿ ಹಿಟ್ಟಿದು. ಒಂದು ಬೌಲ್ ಅಕ್ಕಿ ಹಿಟ್ಟು, ಒಂದು ಬೌಲು ಹುರುಗಡ್ಲೆ, ಒಂದು ಬೌಲು ಉದ್ದಿನಬೇಳೆ. ಚಕ್ಲಿಗೆ ಹಾಕುವಂಥ ಸಾಮಗ್ರಿಗಳನ್ನ ತೆಗೆದಿಟ್ಕೊಂಡಿದ್ದೀನಿ ನಾನು. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಜೀರಿಗೆ, ಎಳ್ಳು, ಅರಿಶಿನ ಪುಡಿ, ಉಪ್ಪು, ಇಂಗು, ಪೆಪ್ಪರ್ ಪೌಡ್ರು, ಖಾರದ ಪುಡಿ, ಅಜ್ವಿನ ಕಾಳು ಇಷ್ಟನ್ನು ಹಾಕ್ಕೋಬೇಕು. ಈಗ ನಾನು ಬಾಣಲಿನ ಇಟ್ಟು ಉದ್ದಿನಬೇಳೆ ಮತ್ತು ಹುರ್ಗಡ್ಲೆನ ಸ್ವಲ್ಪ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಹಾಕ್ಕೋಬೇಕು. ಇಲ್ಲಿ ಬಿಸಿಯಾಗಿದೆ. ಈಗ ಇದಕ್ಕೀಗ ಉದ್ದಿನಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಉದ್ದಿನಬೇಳೆ ಫ್ರೈ ಆಗಿದೆ. ಇದಕ್ಕೇನೆ ಈಗ ಸೇರಿಸ್ಕೊಳ್ಳೋಣ. ನಾವು ಸೇರಿಸ್ಕೊಂಡು ಇದನ್ನು ಒಂದು 2 ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದನ್ನು ನಾನೀಗ ಗ್ಯಾಸಿಂದ ಕೆಳಗೆ ಇಳಿಸ್ಕೊಂಡಿದ್ದೀನಿ ಬಾಣಲಿನ. ಇದು ತಣ್ಣಗಾಗಬೇಕು ಸ್ವಲ್ಪ. ಈ ತಣ್ಣಗಾದ್ಮೇಲೆ ಮಿಕ್ಸಿಗೆ ಗ್ಯಾಸ್ ಮೇಲೆ ನಾನು ನೀರಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಇದು ತಣ್ಣಗಾಗಿದೆ. ಇದನ್ನು ಈಗ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ನೀರು ಈ ಥರ ಕುದಿ ಬರಬೇಕು. ನೋಡಿ, ನಾನು ಅದು ಉದ್ದಿನಬೇಳೆ ಮತ್ತು ಹುರ್ಗಡ್ಲೆನ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ಈಗ ಎಲ್ಲ ಒಂದು ಬಾಣಲಿನ ತಗೊಂಡು ಎಲ್ಲ ಇದರಲ್ಲಿ ಹಾಕೋಣ. ತುಪ್ಪ ಮತ್ತು ಎಣ್ಣೆ ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು. ತುಪ್ಪ ಎಣ್ಣೆ ಬಿಸಿ ಮಾಡಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಇದು ಫ್ಲೇವರ್ ತುಪ್ಪದ್ದು ಮತ್ತು ಇದು ಬೆಣ್ಣೆ ಚೆನ್ನಾಗಿ ಫ್ಲೇವರ್ ಇದಾಗುತ್ತೆ. ಈಗ ಇದನ್ನು ನಾವು ಬಿಸಿ ಇದೆ ಅಲ್ವಾ, ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡಬೇಕು ಇದನ್ನು. ನೋಡಿ ಫ್ರೆಂಡ್ಸ್, ಈಗ ಇದರಲ್ಲಿ ತುಪ್ಪ, ಎಣ್ಣೆ, ಸ್ಪೈಸಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಕಟ್ಟಿದ್ರೆ ಈ ಥರ ಉಂಡೆ ಥರ ಬರಬೇಕು ಹಿಟ್ಟು. ಆವಾಗ ಚೆನ್ನಾಗಿದಾಗಿದೆ ಮಿಕ್ಸು. ಆ ಥರ ಸಾಫ್ಟ್ ಬರುತ್ತೆ ಚಕ್ಲಿ, ಕ್ರಿಸ್ಪಿಯಾಗಿರುತ್ತೆ. ಈಗ ಇದಕ್ಕೆ ನಾನು ಬಿಸಿನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ಒಂದೇ ಸರಿ ಎಲ್ಲ ಬಿಸಿನೀರನ್ನ ಹಾಕಬೇಡಿ. ಯಾಕೆ ಗೊತ್ತಾ, ಈಗ ನೀವು ಒಂದೇ ಸರಿ ಹಾಕಿಬಿಟ್ರೆ ಆಮೇಲೆ ಅದು ಚಕ್ಲಿ ಥರ ಬರೋಲ್ಲ. ಬಿಸಿ ಇದೆ ಅಲ್ವಾ, ಸ್ವಲ್ಪ ನೀವು ಬಿಸಿನೀರು ಹಾಕ್ಕೊಂಡು ಈ ಥರನೇ ಸ್ಪೂನಿಂದ ಕಲಿಸ್ಕೊಳ್ಳಿ, ಗಟ್ಟಿ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು. ಇದನ್ನು ಚಕ್ಲಿ ಮಾಡೋದಕ್ಕೆ ಈ ಥರ ಹಿಟ್ಟನ್ನ ಕಲಿಸ್ಕೋಬೇಕು. ಯಾಕಂದರೆ ನೀವು ತುಂಬ ಮೆತ್ತಗೆ ಮಾಡಿಬಿಟ್ರೆ ಅದು ಚಕ್ಲಿ ಹೋಳಿಗೆ ಹಾಕೋಕ್ಕೆ ಬರೋಲ್ಲ. ಈ ಥರ ಸ್ವಲ್ಪ ಗಟ್ಟಿ ಗಟ್ಟಿ ಇದ್ದರೆ ನಿಮಗೆ ಚಕ್ಲಿ ಹೋಳಿಗೆ ಹಾಕೋಕ್ಕೆ ಭತ್ತಕ್ಕೆ ಚೆನ್ನಾಗಿರುತ್ತೆ. ಓಕೆನಾ? ಈಗ ನಾನು ಚಕ್ಲಿ ಹೋಳಿಗೆ ಹಾಕಿ ತೋರಿಸ್ತೀನಿ ಇದನ್ನು. ನೋಡಿ ಫ್ರೆಂಡ್ಸ್, ಈ ಥರ ನಾವು ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ನಾನು ಇದನ್ನು, ಇದು ಚಕ್ಲಿ ಹೋಳಿದು. ಇದಕ್ಕೆ ನಾವೀಗ ನೋಡಿ ಈ ಥರ ಚಕ್ಲಿ ಹೋಳಿ ತೊಗೊಂಡಿದ್ದೀನಿ ನಾನು. ಈ ಥರ ನಾವು ಪ್ಲೇಟ್ನ ಹಾಕಿ ಈ ಥರ ಚಕ್ಲಿ ಇದನ್ನು ಇಲ್ಲಿ ಹಾಕಿ ನಾವೀಗ ಇದನ್ನು ಈ ಥರ ಮುಚ್ಚಬೇಕೀಗ. ಈಗ ನಾವು ಮುಚ್ಚಿದ್ರೆ ನಾವು ಎಷ್ಟು ಸುತ್ತುತ್ತೀವೋ ಆ ಥರನೇ ಈಗ ಚಕ್ಲಿ ಬರ್ತಾ ಹೋಗ್ತದೆ. ನೋಡಿ ಫ್ರೆಂಡ್ಸ್, ಚಕ್ಲಿ ಆಗಿದೆ. ಈಗ ನಾನಾಗಲೇ ನೋಡಿ ಫ್ರೆಂಡ್ಸ್, ಎಣ್ಣೆ ಬಿಸಿ ಆಗಿದೆ. ಈಗ ಒಂದೊಂದೇ ಚಕ್ಲಿನ ಮೆಲ್ಲಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಚಕ್ಲಿ ಆಗಿದೆ ನೋಡಿ. ಈಗ ಇಲ್ಲಿ ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ ನಾನು. ಫ್ರೆಂಡ್ಸ್, ಚಕ್ಲಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.